ശ്രീരാമകഥയും മഹർഷി നാരദ വീണയും കേൾത്തു കണ്ടാവരെയുൾ അശ്രുരസം മുകുവന്നേകും രോമഹർഷം താഴ്ത്തു സഹൃദയം വാൽമീകി താൻ ನಡೆತಂದಂ ಆತ್ಮಸುಖಿ ಕೇಳ್ ತಮಸಾ ನದಿ ತಟಿಗೆ ತೇಜಸ್ವಿ ತರುಣಂ ತಪೋವಲ್ಕಲ ವಸ್ತ್ರ ಶೋಭಿ ಮುಂಬಿಸಿಲ ಹೊಂಬಣ್ಣಮಂ ಇಂದು ಕಳಕಳಿಸಿ ನಗುತ್ತಿದ್ದ ಕಾಂತಾರ ಪಂಕ್ತಿ ವಿಸ್ತಾರದಲ್ಲಿ ಚೈತ್ರ ಋತು ಪಕ್ಷಿ ಇಂಚರವನ ಸ್ವಾದಿಸುತ್ತೆ ತೆಳುಗಾಳಿಗೆ ಒಯ್ಯನೆ ನಿರಿ ನಿರಿ ವಿಕಂಪಿಸುವ ಪಟಿಲ ನಿರ್ಮಲ ಅವಗಾಹಕ್ಕೆ ಸೋಪಾನಗಳ ನಿಲಿದು ದಿಣ್ಣೆ ಮಳಲಂ ದಾಂಟಿ ಹೊಳೆಯ ಜೀವನದ ಅಂಚನಡಿಗಳಿಗೆ ಸೋಂಕಿಸುತ್ತೆ ಕೇಳ್ದತ್ತದಂದು ರತಿ ಸುಖಂ ಚಾರು ನಿಸ್ವನಂ ಗಗನ ವೀಣಾ ತಂತ್ರಿಯಂ ಮಿಡಿದ ತೆರನಾಗಲ್ ಆಘರ್ಷ ಚಿತ್ತಂ ಮಹರ್ಷಿ ಕಣ್ಸುಳಿದ ನಾಗಸಕೆ ಕವಿ ಪುಂಗವಂ ಕಂಡು ನಲಿದುದು ಮನಂ ಮಿಥುನಮಂ ಕಂಡು ನಲಿದುದು ಮನಂ ಮಿಥುನಮಂ ದಂಪತಿ ಕ್ರೌಂಚಂಗಳ ನೋಡುತ್ತಿರೆ ತೆಕ್ಕನೆ ಗಾಳಿ ಹೊಟ್ಟೆಯೊಳ್ಳಾಡುತ್ತಿದ್ದ ವಿಹಂಗಮಗಳಲ್ಲಿ ಗಂಡು ಕೊಂಚೆ ಒರಲ್ದು ದೊಪ್ಪನೆ ನೆಲ ಕುರುಳ್ದು ಪೊರಳ್ದುದು ಕಾರಿದತ್ತೆರೆಗೆ ಚುಚ್ಚಿದ ಸರಳ್ ನೆತ್ತರಂ ಜೀರ್ಕೋವಿಯಂತೆವೋ ಹುದುಗಿದ್ದ ಹೊದೆಯಿಂದೆ ಕಾರೊಡಲ ಬಿಲ್ಲವನುರದೆ ಚಿಮ್ಮಿ ತುಡುಕಿದ ನದಂ ಮಾಂಸದೊಲವಿಂದೆ ಕೊಂಚವೆಣ್ ಬಿಸು ನೆತ್ತರಳ್ ನಾಂದು ಪೊಳೆ ಮರಳ್ ಪುಡಿಯೊಳ್ ಪೊರಳ್ದು ಬಿಯದನ ಕೈಗೆ ಸಿಲುಕಿದಿನಿಯಾತ್ ಇನಿಯಾಣ್ಮನಂ ಕಂಡು ಚೀರ್ದು ಆರ್ದುದೈ ಚಕ್ರಗತಿಂ ಪಾರ್ದು ಗಿರಿವನ ಚಿಚ್ಚೇತನಮೆ ಚೀತ್ಕರಿಸುವಂತೆ ಕರಗಿತಂತೆಯ ಕರುಳ್ ಮುನಿಗೆ ಕಣ್ಬನಿಯುಣ್ಮುವೋಲ್ ವೇದನೆಯ ಕರ್ಮುಗಿಲ್ ತೀವಿವರೆ ಹೃದಯದೊಳ್ ಮರುಗಿದನು ಋಷಿ ಮನಕೆ ಮಿಂಚಲ ತನ್ನ ಪೂರ್ವಂ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಹಕ್ಕಿ ಎಂದು ಕರೆದದ್ದು ರಾಮಾಯಣದಿಂದ ಪ್ರಾರಂಭವಾಗಿದೆ. ವಾಲ್ಮೀಕಿ ಕೋಕಿಲಂ ಅಂತ. ಕನ್ನಡದಲ್ಲಿ ಕುವೆಂಪು, ಕನ್ನಡದ ವಾಲ್ಮೀಕಿ. ಕುವೆಂಪು ಅವರ ಹಾಗೆ ಹಕ್ಕಿಯ ಇಂಚರವನ್ನು ಕೇಳಿದ ಮತ್ತೊಬ್ಬ ಕವಿ ಕನ್ನಡದಲ್ಲಿ ಇಲ್ಲ. ಆದರೆ ಕೋಗಿಲೆಯ ಹಾಡಿನಿಂದ ಕಾವ್ಯ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಕೋಗಿಲೆಯ ಹಾಡಿನಿಂದ ರಾಮಾಯಣ ಹುಟ್ಟಲಿಲ್ಲ.
ಕ್ರೌಂಚದ ದುಃಖದ ಆರ್ತನಾದದಿಂದ ಹುಟ್ಟಿ. ಆದ್ದರಿಂದ ಕವಿಗಳಿಗೆ ಒಂದು ರೀತಿಯಲ್ಲಿ ಕೋಗಿಲೆಗಿಂತಲೂ ಕ್ರೌಂಚವೇ ಹೆಚ್ಚು ಹತ್ತಿರ. ಹಕ್ಕಿಯ ಇಂಚರವನ್ನು ಕೇಳಿದರೆ ಪೂರ್ವಜನ್ಮದ ನೆನಪಾಗ್ತದಂತೆ. ಪೂರ್ವಜನ್ಮದ ನೆನಪಾಗ್ತದೆ ಅಂತ ಹೇಳಿದರೆ ಈಗ ಯಾವ ಸ್ಥಿತಿಯಲ್ಲಿ ಇದ್ದೇವೆ ಇದು ಪುನರ್ಜನ್ಮ ಅಂತ ಅನುಭವಿಸಿದ ಹಾಗೆ, ಸಾಯದೆ ಪೂರ್ವಜನ್ಮದ ನೆನಪಾದರೆ ಈಗ ಇದ್ದದ್ದೇ ಪುನರ್ಜನ್ಮ ಆಗ್ತದೆ. ಹಾಗೆ ಕವಿಗೆ ಆಯಿತು. ಹಾಗೆ ಕವಿ ಅದನ್ನು ಕೇಳಿದ. ವಾಲ್ಮೀಕಿಯ ಕೆಲವು ಸಂಗತಿಗಳನ್ನು ಪುಟ್ಟಪ್ಪನವರು ತಕ್ಕೊಳ್ಳಿಲ್ಲ. ಅದರಲ್ಲಿ ಮುಖ್ಯವಾದ ವಿಷಯ ಯಾವುದು ಅಂದರೆ, ವಾಲ್ಮೀಕಿಗೆ ಒಂದು ಪ್ರಶ್ನೆ ಇತ್ತು, ಅದು ಅವನನ್ನು ಕಾಡ್ತಾ ಇತ್ತು. ಆ ಪ್ರಶ್ನೆಯನ್ನು ಕೇಳಬೇಕಾಗಿದ್ದರೂ ಕೇಳುವುದಕ್ಕೆ ಯೋಗ್ಯನಾದ ವ್ಯಕ್ತಿಯನ್ನು ಅವನು ಹುಡುಕ್ತಾ ಇದ್ದ. ಎಲ್ಲರ ಹತ್ರವೂ ಹಾಗೆ ಕೇಳಲಿಕ್ಕಾಗೋದಿಲ್ಲ. ಅದು ಆ ರೀತಿಯ ಪ್ರಶ್ನೆಯಾಗಿತ್ತು. ಏನು ಪ್ರಶ್ನೆ ಅಂದರೆ, ನಾರದ ಒಂದು ದಿವಸ ವಾಲ್ಮೀಕಿ ಆಶ್ರಮಕ್ಕೆ ಬಂದ. ನಾರದ ಲೋಕಸಂಚಾರಿ. ವಾಲ್ಮೀಕಿ ಒಂದು ಕಡೆ ಇದ್ದು ಆಶ್ರಮವನ್ನು ಕಟ್ಟಿಕೊಂಡಿದ್ದ, ಗೃಹಸ್ಥನ ಹಾಗೆ ಇದ್ದ ಸಂತ ಕವಿ. ನಾರದ ಲೋಕಸಂಚಾರಿಯಾದ ನಾರದ ಹೇಳಿದ ಕಥೆ ರಾಮಾಯಣವಾದದ್ದರಿಂದ ರಾಮಾಯಣವು ಲೋಕಸಂಚಾರದ ಕಥೆಯೇ ಆಯಿತು. ಯಾಕೆಂದರೆ ಅದು ರಾಮನ ಅಯನ ಅಂದರೆ ಸಂಚಾರ. ಪ್ರಶ್ನೆ ಏನು? ಅವನು ರಾಮನ ಕಥೆಯನ್ನು ವಾಲ್ಮೀಕಿಗೆ ಹೇಳಬೇಕಾಗಿದ್ದರೆ ವಾಲ್ಮೀಕಿಗೆ ಬಂದ ಪ್ರಶ್ನೆ ಏನು? ಆ ಪ್ರಶ್ನೆ ಹುಟ್ಟದೆ ಆ ಕಥೆ ಕೂಡ ಹೇಳಲಿಕ್ಕಾಗೋದಿಲ್ಲ. ಎಲ್ಲದಕ್ಕೂ ಒಂದು ಉದ್ದೀಪಕವಾದ ಸಂಗತಿ ಸಂಭವಿಸಬೇಕು. ಅದು ಇಲ್ಲದೇ ಇದ್ದರೆ ಇದ್ದಕ್ಕಿದ್ದ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ಒಟ್ಟಿಗೆ ಇದೆ. ಎಲ್ಲ ಸಂಗತಿಗಳು, ಎಲ್ಲ ನೆನಪುಗಳು ಯಾವಾಗಲೂ ಎಲ್ಲರಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಅದು ಒಟ್ಟಿಗೆ ಇದೆ. ಒಂದು ರಾಶಿಯಾಗಿದೆ, ಒಂದು ಮುದ್ದೆಯಾಗಿದೆ, ಬೆರೆತಿದೆ. ಆದರೆ ಉದ್ದೀಪಕವಾದ ಒಂದು ಸಂಗತಿ ನಡೆದಾಗ ಮಾತ್ರ ಅದು ನಮಗೆ ನೆನಪಾಗೋದು. ಯಾವುದೋ ಒಂದು ದೃಶ್ಯವನ್ನು ಕಂಡಾಗ ಆ ದೃಶ್ಯವನ್ನು ಮಾತ್ರ ನಾವು ಕಾಣ್ತಾ ಇರುವುದಲ್ಲ. ಆ ದೃಶ್ಯವನ್ನು ನೋಡಿ ನಮ್ಮ ಒಳಗಡೆ ಅಡಗಿದ್ದ ಯಾವುದೋ ಸ್ಮೃತಿಗಳಲ್ಲಿ ಯಾವುದೋ ಒಂದು ಸಂಗತಿ ಉದ್ದೀಪನ ಆಗ್ತದೆ. ಇದು ಉದ್ದೀಪನವಾಗುವುದಕ್ಕೆ ಅದೊಂದು ಕಾರಣ ಆಗ್ತದೆ. ಆಗ ಥ್ರಿಲ್ ಆಗ್ತದೆ. ಆನಂದ ಅಂದರೆ ಅದು ನೋಡುವುದು ಮಾತ್ರ ಅಲ್ಲ, ನೋಡಿದ್ದರಲ್ಲಿ ಯಾವುದನ್ನು ನೋಡಿದೆವೋ, ಯಾವುದೋ ಒಂದು ಪದವನ್ನು ಕೇಳಿದರೆ ಆ ಕೇಳಿದ ಪದ ಅರ್ಥ ಆಗುವುದಕ್ಕಿಂತ ಹೆಚ್ಚಿಗೆ ಇದರಲ್ಲಿ ಹೇಳೋದು ಭಾರಿ ಕಷ್ಟ. ಯಾಕೆಂದರೆ ನಮಗೆ ತರ್ಕ ಎನ್ನುವುದು ನಮ್ಮ ಮನಸ್ಸನ್ನು ಜಡಿದಿದೆ. ಪದಗಳಿಗೆ ಅರ್ಥ ಇಲ್ಲ ಅಂತ ಹೇಳಿದರೆ ಆ ಮಾತಿಗೆ ಅರ್ಥ ಇಲ್ಲ ಅಂತ ನಮಗೆ ಅನ್ನಿಸ್ತದೆ. ಹಾಗಲ್ಲ ಅದು. ಒಂದು ಪದ, ಒಂದು ಸ್ವರ, ಒಂದು ಆಲಾಪ, ಒಂದು ಧ್ವನಿ ಕೇಳುವ ಹಾಗೆ ಕೇಳಿದರೆ ಅದು ನಮ್ಮಲ್ಲಿ ಅಡಗಿದ್ದ ಇನ್ನು ಯಾವುದೋ ಸಂಗತಿಗಳನ್ನು ಅಡಗಿದ್ದದು ನಮಗೆ ಅಷ್ಟವರೆಗೆ ಗೊತ್ತೇ ಇರುವುದಿಲ್ಲ. ಅಡಗಿದ್ದ ಯಾವುದೋ ಸಂಗತಿಗಳನ್ನು ಅದು ಉದ್ದೀಪಿಸ್ತದೆ. ಅದೇ ಅದರ ಅರ್ಥ. ಆ ಪದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಏನು ಪರಿಣಾಮ ಆಯಿತೋ ಅದೇ ಅದರ ಅರ್ಥ. ಆ ಅರ್ಥ ಡಿಕ್ಷನರಿಯಲ್ಲಿ ಸುದೈವದಿಂದ ಇಲ್ಲ, ದುರ್ದೈವದಿಂದ ಅಲ್ಲ. ಏನಂದರೆ ಅದು ಅನುಭವದಿಂದಲೇ ಗೊತ್ತಾಗಬೇಕಾದದ್ದು. ಟಾಗೋರ್ ಚಿಕ್ಕಂದಿನಲ್ಲಿ ರವೀಂದ್ರರು 3-4 ವರ್ಷದ ಹುಡುಗ. ಅವರ ಮನೆ ದೊಡ್ಡ ಜಮೀನ್ದಾರು. ಒಂದು ಕಡೆ ಗೀತ ಗೋವಿಂದ ಆಗ್ತಾಯಿತ್ತು, ಒಂದು ಕಡೆ ನಾಟ್ಯ ಆಗ್ತದೆ, ಎಲ್ಲ ಆಗ್ತಾಯಿತ್ತು. ಹುಡುಗ ಹೋಗ್ತಾ ಇರಬೇಕಾಗಿದ್ದರೆ ಒಂದು ಪದ ಅವರ ಕಿವಿಗೆ ಬಿತ್ತು, ನಿವೃತ್ತ ನಿಕುಂಜ ಅಂತ ಒಂದು ಪದ. ಅದರ ಅರ್ಥ ಅವರಿಗೆ ಆಗಲಿಲ್ಲ. ಒಳ್ಳೆಯದಾಯಿತು. ಅರ್ಥ ಆಗದೇ ಇದ್ದದ್ದು. ಯಾಕೆಂದರೆ ಕೇಳಿದ ಪದ ಉಂಟಲ್ಲ, ನಿವೃತ್ತ ನಿಕುಂಜ ಎನ್ನುವ ಒಂದು ಅದ್ಭುತವಾಗಿರುವ ಒಂದು ಪದ. ಅದು ಕೇಳಿದ್ದು ಅವರ ಕಿವಿಯ ಒಳಗಡೆ ಕಂತಿ ಎದೆಯಲ್ಲಿ ಯಾವ ಕಾಲಕ್ಕೂ ಅಡಗಿತು.
ಆ ಪದದ ಅರ್ಥ ಅವರಿಗೆ ಗೊತ್ತಿದ್ದರೆ ಹಾಗೆ ಆಗ್ತಿತ್ತೋ ಇಲ್ಲವೋ ಎನ್ನುವುದು ಒಂದು ಸಮಸ್ಯೆ ಅದು. ಹಾಗಾಗಿ ಅದನ್ನು ಎಷ್ಟು ಚಂದ ಅದು ಸ್ವೀಕಾರ ಮಾಡಿದರು ಅಂತ ಕೇಳಿದರೆ, ಆ ಅರ್ಥ ಗೊತ್ತಿಲ್ಲದ ಪದ ಕಿವಿಯಲ್ಲಿ ಇಂಗಿ ರವೀಂದ್ರರನ್ನು ಕವಿಯನ್ನಾಗಿಸಿತು. ವಾಲ್ಮೀಕಿಗೂ ಆದದ್ದು ಹಾಗೆ. ಪ್ರಶ್ನೆಯನ್ನು ಕೇಳಿದ. ಪ್ರಶ್ನೆ ಏನು? ನಾರದನ ಹತ್ರ ಕೇಳಿದ ಪ್ರಶ್ನೆ ಏನು? ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್. ಸಾಕು, ಅಷ್ಟೇ ಸಾಕು. ಉಳಿದ್ರೆ ತುಂಬ ಇದೆ ಅದು. ಗುಣವಾನ್ ಕಶ್ಯ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯವೋ ದೃಢವೃತಃ, ಹೀಗೆಲ್ಲ ಇದೆ, ತುಂಬ ಇದೆ. ಒಂದು ಸಾಲು ಸಾಕು ನಮಗೆ. ಅದು ಯಾವುದು ಅಂದರೆ, ಯಾರು ಈ ಲೋಕದಲ್ಲಿ ನಿಜವಾಗಿ ಒಳ್ಳೆಯವ ಅಂತ ಸಿಕ್ಕಿರಲಿಲ್ಲ ಅವನಿಗೆ. ಹೇಳಲಿಕ್ಕಾಗ್ತದ? ಯಾರ ಹತ್ರ ಆದರೂ ತನ್ನಲ್ಲಿಯೇ ಹೇಳಿಕೊಳ್ಳಬೇಕಲ್ಲದೆ ಯಾರ ಹತ್ರವೂ ಹೇಳಲಿಕ್ಕಾಗೋದಿಲ್ಲ. ಈ ಲೋಕದಲ್ಲಿ ನಿಜವಾಗಿ ಒಳ್ಳೆಯವ ಯಾರು ಎನ್ನುವ ಪ್ರಶ್ನೆ ವಾಲ್ಮೀಕಿಗೆ ಹುಟ್ಟದೇ ಇರ್ತಿದ್ರೆ ಎಷ್ಟು ಕ್ರೌಂಚಗಳು ಸತ್ತು ಹೋಗ್ತಾ ಇದ್ದರು, ಕಾವೇ ಹುಟ್ಟುತ್ತಿರಲಿಲ್ಲ. ಈ ಪ್ರಶ್ನೆ ಅವನನ್ನು ಕಾಡ್ತಿತ್ತು. ಕಾಡ್ತಾ ಇದ್ದಾಗ ನಾರದನ ಹತ್ರ ಕೇಳಿದ. ನಾರದನಿಗೆ ಆಶ್ಚರ್ಯ ಆಯಿತು. ನಾರದನ ಹತ್ರ ಬೇರೆ ಎಲ್ಲ ಸಂಗತಿಗಳನ್ನು ಕೇಳಿದವರು ಬಹಳ ಜನ ಇದ್ದಾರೆ, ಇಂಥ ಒಂದು ಪ್ರಶ್ನೆಯನ್ನು ಕೇಳಿದವರು ಯಾರೂ ಇಲ್ಲ. ಹೀಗೊಂದು ಪ್ರಶ್ನೆ ಹುಟ್ಟಬಹುದು ಅಂತ ಬಹಳ ವಾಚಾಳಿಯಾಗಿದ್ದ ನಾರದನಿಗೆ ಗೊತ್ತಾಗಲಿಕ್ಕೂ ಸಾಧ್ಯ ಇರಲಿಲ್ಲ. ಒಂದು ಪ್ರಶ್ನೆ ಹುಟ್ಟಿತು, ಕೇಳಿದೆ. ಇವನು ಹೇಳಿದ, ಬಹಳ ಕಷ್ಟ ಇದೆ ಈ ಪ್ರಶ್ನೆಗೆ ಉತ್ತರ ಹೇಳೋದು. ಯಾರು ಒಳ್ಳೆಯವ ಎನ್ನುವ ಪ್ರಶ್ನೆಗೆ, ಬಹಳ ಸರಳಾತಿ ಸರಳವಾಗಿರತಕ್ಕ ಪ್ರಶ್ನೆಗೆ ಉತ್ತರ ಹೇಳೋದು ಭಾಳ ಕಷ್ಟ ಇದೆ. ಆದರೆ ನಾನು ಜನರ ಮಾತುಗಳನ್ನು ಕೇಳಿ ಹೀಗೊಬ್ಬ ಇದ್ದಾನೆ ಎನ್ನುವ ಅನುಭವಕ್ಕೆ ಬಂದಿದ್ದೇನೆ. ಜನೈಶ್ರುತಃ ರಾಮಾಯಣ ಎನ್ನುವುದು ಮೂಲತಃ ಜಾನಪದ ಕಾವ್ಯ. ಅದಲ್ಲಿಯೇ ಇದೆ. ಜನೈಶ್ರುತಃ, ಜನರ ಮಾತುಗಳನ್ನು ಕೇಳಿ ರಾಮ ಎನ್ನುವ ಒಬ್ಬ ಹೀಗೊಬ್ಬ ನಿನ್ನ ಪ್ರಶ್ನೆಗೆ ಉತ್ತರವಾಗಿ, ಯಾರು ಒಳ್ಳೆಯವ ಎನ್ನುವ ಪ್ರಶ್ನೆಗೆ ಉತ್ತರ ರೂಪವಾಗಿ ಒಂದು ಆದರ್ಶಪ್ರಾಯವಾಗಿರತಕ್ಕ ಒಂದು ವ್ಯಕ್ತಿತ್ವ ರಾಮನ ಕಥೆಯನ್ನು ಹೇಳಿ, ಸಿಂಹಾಸನವನ್ನು ಏರಬೇಕಾದ ಕಾಲಕ್ಕೆ ಸಿಂಹಾಸನವನ್ನು ತ್ಯಾಗ ಮಾಡಿ ಕಾಡಿಗೆ ನಡೆದ ಕಥೆ ಅದು. ಈ ಎಲ್ಲವನ್ನು ಕಥೆಯನ್ನು ವಾಲ್ಮೀಕಿ ಹೇಳಿದ. ನಾರದ ವಾಲ್ಮೀಕಿಗೆ ಹೇಳಿದ. ಅದರಲ್ಲಿ ಉತ್ತರಕಾಂಡ ಇಲ್ಲ. ನಾರದ ಹೇಳಿದ ಕಥೆಯಲ್ಲಿ ಉತ್ತರಕಾಂಡ ಇಲ್ಲ. ಆದುದರಿಂದಲೇ ಉತ್ತರಕಾಂಡ ಎನ್ನುವುದು ಪ್ರಕ್ಷಿಪ್ತ ಅಂತ ಒಂದು ವಾದ ಹುಟ್ಟುವುದಕ್ಕೆ ಕಾರಣವಾದದ್ದು. ಅದು ಪ್ರಕ್ಷೇಪ ಇರಲಿಕ್ಕೂ ಸಾಕು, ಅದು ವಾಲ್ಮೀಕಿಯೇ ಬರೆದದ್ದಿರಲಿಕ್ಕೂ ಸಾಕು. ವಾಲ್ಮೀಕಿಯೇ ಬರೆದದ್ದು ಆಮೇಲೆ ಆದದ್ದರಿಂದ ಅದಕ್ಕೆ ಉತ್ತರಕಾಂಡ ಅಂತ ಹೆಸರು. ನಮ್ಮ ಕಾವ್ಯಕ್ಕೆ ನಾವೇ ಪ್ರಕ್ಷೇಪ ಮಾಡಬಾರದು ಅಂತ ಇಲ್ಲವಲ್ಲ, ಯಾರೂ ಮಾಡ್ಬೋದ? ಕೇಳಿ ನಾರದ ಹೇಳಿದ ಈ ಕಥೆಯನ್ನೆಲ್ಲ ಕೇಳಿ ಒಂದು ವಿಚಿತ್ರವಾದ ಉದ್ವೇಗಕ್ಕೆ, ಉದ್ವಿಗ್ನತೆಗೆ, ಸೃಷ್ಟಿಶೀಲ ಉದ್ವಿಗ್ನತೆ ಅಂತ, ಕ್ರಿಯೇಟಿವ್ ಫ್ರೆನ್ಸಿ, ಆ್ಯಂಗ್ಸ್ಟ್, ಏನು ಒಂದು ತಲ್ಲಣ. ಅದು ವ್ಯಾವಹಾರಿಕವಾದದ್ದಲ್ಲ, ಅದು ಅವ್ಯಾವಹಾರಿಕವಾದದ್ದು. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನೋ ಒಂದು ಮಾಡಬೇಕು ಅಂತ ಇದೆ, ಹೇಳಲಿಕ್ಕಾಗೋದಿಲ್ಲ. ಬರೀಬೇಕು ಅಂತ ಇದೆ, ಹೇಗೆ ಬರಿಬೇಕು ಅಂತ ಗೊತ್ತಿಲ್ಲ. ಇದು ಬಹಳ ಒಳ್ಳೆಯ ಸ್ಥಿತಿ. ಹೇಗೆ ಬರಿಬೇಕು ಅಂತ ಗೊತ್ತಿದ್ದು ಬರೆದ್ರೆ ಬರೆದ ಮೇಲೆ ಅದು ಭಾಳ ಕೆಟ್ಟ ಸ್ಥಿತಿ ಆಗ್ತದೆ. ಹೇಳಬೇಕು ಅಂತ ಇದೆ, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಈಗ ನಾನೀಗ ಕೂತಿದ್ದೇನಲ್ಲ ಹಾಗೆ, ಏನೋ ಹೇಳಬೇಕು ಅಂತ ಇದೆ, ಏನು ಹೇಳಬೇಕು, ಅದು ಹೇಗೆ ಬರ್ತದೆ, ಹೇಗೆ ಅದು ಗೊತ್ತಿಲ್ಲ. ಅದು ಬಂದರೆ ಬಂತು, ಬರದಿದ್ದರೆ ಇಲ್ಲ. ಅದು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗ ಯಾರು ಪದ್ಯಾಣರು ಭಾಳ ಚೆನ್ನಾಗಿ ಹಾಡಿದ ಇದರ ಅರ್ಥ ಹೇಳಲಿಕ್ಕೆ ಕೂತಿಲ್ಲ. ಯಾಕೆ ಅಂದರೆ ಕನ್ನಡದ ಕಾವ್ಯ ಹಳೆಗನ್ನಡದಲ್ಲಿ ಇದ್ದರೂ ಕೂಡ ಸರಿಯಾಗಿ ಗಮನ ಇಟ್ಟು ಕೇಳಿದರೆ ಏನೆಲ್ಲ ಆಯಿತು ಅಲ್ಲಿ ಎನ್ನುವುದು ನಿಮಗೆ ಚೆನ್ನಾಗಿ ವೇದ್ಯವಾಗುವುದಕ್ಕೆ ಯಾವ ಕಷ್ಟವೂ ಇಲ್ಲ. ಆದ್ದರಿಂದ ಕುವೆಂಪು ಅವರ ಮತ್ತು ವಾಲ್ಮೀಕಿಯ ಮನಸ್ಸುಗಳ ಒಟ್ಟಿಗೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಒಡನಾಡುವುದಕ್ಕೆ ಎಷ್ಟು ಸಾಧ್ಯ ಅಂತ ನೋಡುವ ಒಂದು ಪ್ರಯತ್ನವನ್ನು ಮಾಡುವುದು ನಾನು. ಆದ್ದರಿಂದಲೇ ಕಷ್ಟ ನನಗೆ ಹೆಚ್ಚು, ಇವರಿಗಿಂತ ನನಗೆ ಕಷ್ಟ ಹೆಚ್ಚು. ನನ್ನ ಮಾತು ಕೇಳಿ ಅವರಿಗೆ ಕಷ್ಟ ಆದರೆ ಭಾಳ ಒಳ್ಳೆಯದು. ವಿಚಿತ್ರವಾಗಿರತಕ್ಕ ಒಂದು ಉದ್ವಿಗ್ನತೆಗೆ ವಾಲ್ಮೀಕಿ ಒಳಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ
ಅವನ ಹತ್ತಿರದಲ್ಲಿರತಕ್ಕಂತಹ ಭರದ್ವಾಜ ಎನ್ನುವ ಪ್ರಿಯ ಶಿಷ್ಯನನ್ನು ಕರೆದುಕೊಂಡು ಒಂದು ಸ್ನಾನ ಮಾಡೋಣ ಅಂತ. ಕ್ರಿಯೇಟಿವ್ ಸಂಗತಿಗಳು ತಲ್ಲಣ್ಣಗಳು ಶುರುವಾದರೆ ಪಾನ ಅಲ್ಲ, ಸ್ನಾನ. ಆ ಕಾಲದ ಪದ್ಧತಿ ಅದು. ಏನು ಮಾಡಿದ, ಒಂದು ಸ್ನಾನ ಮಾಡೋಣ ಅಂತ. ಯಾಕೆ ಸ್ನಾನ ಮಾಡಬೇಕು ಅಂತ ಇವನಿಗೆ ಗೊತ್ತಿಲ್ಲ, ಯಾರಿಗೆ ಭರದ್ವಾಜನಿಗೆ. ಒಂದು ಸಲ ಸ್ನಾನ ಆಗಿದೆ, ಎಲ್ಲ ಆಗಿದೆ, ಸ್ನಾನ ಮಾಡಬೇಕಾದ ವಿಷಯ ಏನೂ ಇಲ್ಲ. ಯಾಕೆ ಅಂತ ವಾಲ್ಮೀಕಿಗೆ ಕೂಡ ಗೊತ್ತಿಲ್ಲ. ಭರದ್ವಾಜ ಹೇಗೆ ಇದ್ದ ಅಂದರೆ ಏಕಪಾಠಿ. ಒಂದು ಸಲ ಅವನಿಗೆ ಒಂದು ಮಾತನ್ನು ಹೇಳಿದರೆ ಅದು ಅವನಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲತಕ್ಕ ಏಕಾಗ್ರತೆಯನ್ನು ಸಂಪಾದಿಸಿದವ. ಅಂಥವನೊಬ್ಬ ಬೇಕು. ವಾಲ್ಮೀಕಿಗೂ ಇಲ್ಲದೇ ಇದ್ದ ಏಕಾಗ್ರತೆಯನ್ನು ಸಂಪಾದಿಸಿದ ಒಬ್ಬ ಶಿಷ್ಯ ವಾಲ್ಮೀಕಿ ಒಟ್ಟಿಗೆ ಇದ್ದ ಭರದ್ವಾಜ. ಸ್ನಾನ ಮಾಡಲಿಕ್ಕೆ ಹೋಗುವಾಗ ಇವನು ಬೈರಾಚಲ ತಗೊಂಡ, ಯಾರು ಭರದ್ವಾಜ ತಗೊಂಡು ಹತ್ತಿರದಲ್ಲಿ ತಮಸಾ ನದಿ ತಟಿಗೆ, ಸ್ಫಟಿಕ ನಿರ್ಮಲ ನದಿಯ ಪುಲಕಿತ ಮುಕುರದಲ್ಲಿ ಮಜ್ಜನ ಕುಜ್ಜುಗಿಸಿ. ಇದು ರಾಮಾಯಣದಲ್ಲಿದೆ, ಇದು ವಾಲ್ಮೀಕಿಯಲ್ಲಿದೆ. ಸ್ನಾನಕ್ಕೆ ಹೋದರೆ ತಮಸ ಅಂತ ಅದರ ಹೊಳೆಯ ಹೆಸರು. ನದಿ ಎಷ್ಟು ಚೆನ್ನಾಗಿ, ನೀರು ಎಷ್ಟು ಚೆನ್ನಾಗಿದೆ ಅಂದರೆ ಬಹಳ ಸ್ಫಟಿಕ ನಿರ್ಮಲ, ಪಾರದರ್ಶಕವಾಗಿದೆ. ತಿಳಿ ನೀರು. ತಿಳಿ ಎನ್ನುವ ಪದ ಕನ್ನಡದ ಪದ ಎಷ್ಟು ಚೆನ್ನಾಗಿದೆ ನೋಡಿ. ತಿಳಿ ಅಂದರೆ ಕ್ರಿಯಾಪದವೂ ಅಲ್ಲ, ಕ್ರಿಯಾಪದವೂ ಹೌದು. ತಿಳಿ ಅಂದರೆ ನಾಮಪದವೂ ಹೌದು. ತಿಳಿ ಅಂದರೆ ತಿಳಿ ಅಷ್ಟೇ. ಎಷ್ಟು ಚೆನ್ನಾಗ ಪದ, ಎಷ್ಟು ಚೆನ್ನಾಗಿದೆ. ಅಷ್ಟು ಪಾರದರ್ಶಕ ಅಂತಲೂ ಅರ್ಥ, ಮತ್ತು ಪಾರದರ್ಶಕತೆಯೇ ಅರಿವು ಅಂತಲೂ ಅರ್ಥ. ಒಬ್ಬರನ್ನು ನೋಡುವಾಗ, ಒಂದನ್ನು ನೋಡುವಾಗ ಅದರ ಒಳಗಿನ ಅಂತರಾರ್ಥ ಏನು ಅಂತ ಹೇಳದೆ ಗೊತ್ತಾಗಬೇಕು. ಅದಕ್ಕೆ ತಿಳಿವಳಿಕೆ ಅಂತ ಹೆಸರು. ಹೇಳಿ ಗೊತ್ತಾಗೋದು ಬೇರೆ ವಿಷಯ, ಹೇಳಿದರೆ ಗೊತ್ತಾಗ್ತದ. ಹೇಳದೆ ಗೊತ್ತಾಗಬೇಕು, ಇಂಗಿತಜ್ಞತೆ ಅದು. ಇಂಥ ಒಂದು ಬಹಳ ಅದ್ಭುತವಾಗಿರತಕ್ಕ, ನಿರ್ಮಲವಾಗಿರತಕ್ಕ ನದಿಯ ಬಳಿ ನಿಂತು ಸ್ನಾನ ಮಾಡೋಣ ಅಂತ ಬಂದು ನಿಂತರೆ ನೀರನ್ನು ನೋಡಿದ ವಾಲ್ಮೀಕಿ. ಸ್ನಾನ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ. ಮತ್ತೇನಾಯಿತು ಅಂದರೆ ನೋಡಿದರೆ ಒಂದು ಉಪಮಾನ ಹೊಳೆಯಿತು, ಹೋಲಿಕೆ. ಅಕರ್ದಮಮಿದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಎಷ್ಟು ಚೆನ್ನಾಗಿದೆ ಈ ನೀರು, ಹೇಗಿದೆ ನೋಡಿದನ್ನು, ಬಹಳ ತಿಳಿಯಾಗಿದೆ, ಪಾರದರ್ಶಕವಾಗಿದೆ. ಹೇಗೆ ಇದೆ ಅಂದರೆ ಸಜ್ಜನರ ಮನಸ್ಸಿನ ಹಾಗಿದೆ. ಸನ್ಮನುಷ್ಯ ಮನೋಯಥ. ಹೋಲಿಕೆ ಹೊಳೆದ ಕೂಡಲೇ ಸೃಷ್ಟಿಶೀಲತೆಗೆ ಒಂದು ಇಂಪೆಟಸ್ ಸಿಕ್ಕಿತು. ಮಾತಿಗೆ ಒಂದು ಇಂಪೆಟಸ್ ಅಂದರೆ ಏನು? ಮಾತಿಗೆ ಒಂದು ಪ್ರೇರಣೆ, ಮಾತಿಗೆ ಒಂದು ಪ್ರಚೋದನೆ. ಇನ್ನು ಮುಂದೆ ಮಾತಾಡಬೇಕಾಗಿರತಕ್ಕ ಒಂದು ಪ್ರಚೋದಕ ಭಾವ ಉಂಟಲ್ಲ, ಅದು ಹೊಳೆಯಿತು. ಆ ಭಾಗ ಒಂದು ಕಾವ್ಯ ಹುಟ್ಟಬೇಕಾಗಿದ್ದರೆ ಮನಸ್ಸು ಯಾವ ಚಡಪಡಿಕೆಗೆ ಒಳಗಾಗಿ ಏನೆಲ್ಲ ಆಗ್ತದೆ ಅಂತ ಸೃಷ್ಟಿಶೀಲತೆಯ ಪ್ರೊಸೆಸ್ಸನ್ನು ನಮ್ಮ ಮುಂದೆ ವಾಲ್ಮೀಕಿ ರಾಮ, ಆ ಅರ್ಥದಲ್ಲಿ ಅದು ಆದಿಕಾವ್ಯ. ಸೃಷ್ಟಿಶೀಲತೆ ಆದಿಮ ಕಾವ್ಯ ಅಲ್ಲ ಅದು. ರಾಮಾಯಣ ಆದಿಮ ಕಾವ್ಯ ಅಲ್ಲ. ಅಂದರೆ ಏನೂ ಇಲ್ಲದೇ ಇದ್ದಾಗ ಒಂದು ಪ್ರಾರಂಭದ ಕಾವ್ಯ ಅಲ್ಲ ಅದು. ಅದು ಆದಿಕಾವ್ಯ. ಆದಿಮ ಕಾವ್ಯ ಬೇರೆ, ಆದಿಕಾವ್ಯ ಬೇರೆ. ಒಂದು ನಾಗರಿಕತೆ ಬೆಳೆದು 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 ಆಮೇಲೆ ಸಹಜವಾಗಿ ಮತ್ತು ಅನಿವಾರ್ಯವಾಗಿ ಪತನದ ಅಂಚಿಗೆ ಹೋಗ್ತಾ ಇದ್ದ ಕಾಲವಾದದ್ದರಿಂದ ಆ ಪ್ರಶ್ನೆ ನಾರದನಿಗೆ ಹುಟ್ಟಿದ್ದು. ಯಾರಿಗೆ? ವಾಲ್ಮೀಕಿಗೆ ಹುಟ್ಟಿದ್ದು. ಯಾರು ಒಳ್ಳೆಯವ ಅಂತ. ಯಾರು ಒಳ್ಳೆಯವ ಎನ್ನುವ ಪ್ರಶ್ನೆ ಆದಿಮ ಕಾವ್ಯಕ್ಕೆ ಹುಟ್ಟುವುದಿಲ್ಲ, ಅದು ಆದಿಕಾವ್ಯಕ್ಕೆ ಹುಟ್ಟುವುದು. ನೋಡಿದ, ಭಾಳ ಚೆನ್ನಾಗಿದೆ. ಉಪಮಾನ ಬಂತು, ಸಜ್ಜನರ ಮನಸ್ಸಿನ ಹಾಗೆ ಅಂತ. ಒಂದು ಉಪಮಾನ ಹೊಳೆದ ಕೂಡಲೇ ಉಪಮಾಲಂಕಾರ ಮೊದಲನೇ ಅಲಂಕಾರ. ಹೇಗಿದೆ ಅಂತ ಎನ್ನುವ ಪ್ರಶ್ನೆ ಉಂಟು. ಸಾಮಾನ್ಯವಾಗಿ ನಾವು ಕೇಳ್ತೇವೆ ಹೇಗಿದೆ, ಹೇಗಿದೆ ಅಂತ ಕೇಳಿದರೆ ಯಾವುದರ ಹಾಗಿದೆ ಅಂತ. ಹೇಗೆ ಆಯಿತು? ಯಾವುದರ ಹಾಗಾಯಿತು ಅಂದರೆ ಇನ್ನು ಯಾವುದೋ ಒಂದು ವಿಷಯದ ಒಟ್ಟಿಗೆ ಹೋಲಿಕೆಗೆ ಸಮರ್ಥವಾಗಿ ಇದು ಇದೆ ಅಂತ. ಹೋಲಿಕೆಗೆ ಒಳಪಡದ ಯಾವುದೇ ಒಂದು ವಸ್ತು ಇಲ್ಲ ಜಗತ್ತಿನಲ್ಲಿ. ಎಷ್ಟು ಆಶ್ಚರ್ಯ! ನಾವು ಸಾಮಾನ್ಯವಾಗಿ
ತನ್ನಿಂದ ತಾನೇ ಅದು ಸ್ವತಂತ್ರ, ಅದು ತನ್ನಷ್ಟಕ್ಕೆ ಇದೆ, ತಾನೇ ತಾನಾಗಿದೆ ಅಂತ ಅದು ಇನ್ನೊಂದರ ಒಟ್ಟಿಗೆ ಹೋಲಿಸುವುದಕ್ಕೆ ಯೋಗ್ಯವಾಗಿಯೇ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಆದ್ದರಿಂದ ಮೊದಲನೇ ಅಲಂಕಾರ ಇದು ಮನಸ್ಸಿಗೆ ಬಂದ ಕೂಡಲೇ ಮನಸ್ಸು ಬಿಚ್ಚಿಕೊಳ್ಳುವುದಕ್ಕೆ ಪ್ರಾರಂಭ ಆಯಿತು. ಉದ್ವಿಗ್ನವಾಗಿದ್ದದ್ದು ಒಂದು ಈ ದಾರಿಯಲ್ಲಿ ಬಿಚ್ಚಿಕೊಳ್ಳುವುದಕ್ಕೆ ಸಾಧ್ಯ ಅಂತ ಒಂದು ದಾರಿಯ ಒಂದು ಚಹರೆ ಅದಕ್ಕೆ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಯಿತು. ಸ್ನಾನ ಮಾಡೋದು ಬೇಡ ಅಂತ ಹೇಳಿ ಸ್ನಾನ ಮಾಡೋದು ಬಿಟ್ಟ. ಆಮೇಲೆ ಹತ್ತಿರದಲ್ಲಿ ಕಾಡಿದೆ, ವಿಶಾಲವಾದ ಕಾಡಿದೆ. ಕಾಡಿಗೆ ಹೋದ. ಕುವೆಂಪು ಮತ್ತು ವಾಲ್ಮೀಕಿ ಕಾಡಿನ ಕವಿಗಳು. ಕಾಡಿಗೆ ಹೋದರೆ ಅಲ್ಲಿ ಒಂದು ವಿಶಾಲವಾಗಿರತಕ್ಕ ಮರದ ಕೊಂಬೆಯ ಮೇಲೆ 2 ಹಕ್ಕಿಗಳು ಒಟ್ಟಿಗೆ ಇದ್ದಾವೆ, ಸರಸ ಸಲ್ಲಾಪದಲ್ಲಿದ್ದಾವೆ. ನೋಡಿದ, ಅಕಾರಣವಾಗಿರತಕ್ಕ ಒಂದು ಸಂತೋಷ ಉಂಟಾಯಿತು. ಏನು ಅಂತ ಹೇಳಲಿಕ್ಕಾಗೋದಿಲ್ಲ, ಏನು ಅಂತ ಹೇಳಲಿಕ್ಕಾಗಬಾರ್ದು. ಅಷ್ಟು ಒಳ್ಳೆಯ ಒಂದು ಸುಮ್ಮನೆ ಅದನ್ನು ನೋಡುತ್ತಾ ಇದ್ದರೆ ಇದ್ದಕ್ಕಿದ್ದ ಹಾಗೆ ಮರೆಯಿಂದ ಒಂದು ಬಾಣ ಬಂದು ತಾಗಿ 2 ಹಕ್ಕಿಗಳಲ್ಲಿ ಗಂಡು ಹಕ್ಕಿಗೆ ತಾಗಿ ಗಂಡು ಹಕ್ಕಿ ಕೆಳಗೆ ಬಿದ್ದು ಹೆಣ್ಣು ಹಕ್ಕಿ ಅತ್ತಿತು. ಕರುಣಾಂ ಗಿರಂ, ಅದು ಹತ್ತಿತು, ರೋದನ ಮಾಡಿತು. ಹೇಗೆ ಹೇಳ್ತಾನೆ ವಾಲ್ಮೀಕಿ ಅಂದರೆ ಅದು ಹೆಂಡತಿ ಅಂತ ಹೇಳ್ತಾನೆ, ಹೆಣ್ಣು ಅಂತ ಹೇಳುವುದಿಲ್ಲ. ಭಾರ್ಯಾತು ನಿಹತಂ ದೃಷ್ಟ ರುರಾವ ಕರುಣಾಂ ಗಿರಂ. ಅದು ಹೆಂಡತಿ ಹಕ್ಕಿ, ಇದು ಗಂಡ ಹಕ್ಕಿ ಕೆಳಗೆ ಬಿದ್ದಿದೆ, ಗಂಡು ಹಕ್ಕಿ ಕೆಳಗೆ ಬಿದ್ದಿದೆ, ಹೆಂಡತಿ ಹಕ್ಕಿ ಅತ್ತಿದೆ, ಅದು ಅಳ್ತಾ ಇದೆ ಅಂತ ಹೇಳಿ. ಹೆಂಡತಿಯನ್ನು ಹಕ್ಕಿ ಅಂತ ಹೇಳಿದವರು ಬಹಳ ಜನ ಇರಬಹುದು, ಹಕ್ಕಿಯನ್ನು ಹೆಂಡತಿ ಅಂತ ಹೇಳಿದವನು ವಾಲ್ಮೀಕಿ ಮಾತ್ರ. ಅವನು ಭಾರ್ಯಾತು ನಿಹತಂ ದೃಷ್ಟ. ಅದು ಏನಾಯ್ತು ಅವನಿಗೆ ಅಂದರೆ ವಿಚಿತ್ರವಾಗಿರತಕ್ಕ ಒಂದು ಯಾವುದೋ ಒಂದು ಉದ್ವೇಗಕ್ಕೆ ಒಳಗಾಗಿ ಹೀಗೆಲ್ಲ ಅವನು ಸ್ನಾನ ಮಾಡಬೇಕು ಅಂತ ನೋಡ್ತಾ ಇದ್ದ. ಅವನ ಮನಸ್ಸು ಬಿಚ್ಚಿಕೊಳ್ಳಿಕ್ಕೆ ಪ್ರಾರಂಭ ಆಗಿತ್ತು. ಆಗ ಈ ಒಂದು ವಿಚಿತ್ರವಾಗಿರತಕ್ಕ ಸಂಗತಿ, ಊಹನೇ ಮಾಡದಿದ್ದಂಥ ಒಂದು ಸಂಗತಿ, ಆಗಬಾರದು ಅಂತ ಬಯಸತಕ್ಕ ಒಂದು ಸಂಗತಿ ಸಂಭವಿಸಿ ಬಿಟ್ಟಿತು. ನೋಡಿದ, ಕಾರುಣ್ಯಂ ಸಮಪದ್ಯತ, ಕರುಣರಸ ಅವನಲ್ಲಿ ಉಂಟಾಯಿತು, ಕರುಣೆಯ ಭಾವ ಉಂಟಾಯಿತು. ಆಗ ಪೂರ್ವಸಿದ್ಧತೆ ಯಾವುದೂ ಇಲ್ಲದೆ, ಏನು ಹೇಳಬೇಕು ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ಸ್ವಾಭಾವಿಕವಾಗಿರತಕ್ಕ ನೈಸರ್ಗಿಕವಾದ ಒಂದು ಉದ್ಗಾರ ಅವನ ಬಾಯಿಂದ ಹೊರಟಿತು. ಅದು ರಾಮಾಯಣದ ಮೊದಲನೆಯ ಶ್ಲೋಕ ಅಂತ ಪ್ರಖ್ಯಾತವಾಗಿದೆ. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಮವಧೀಹಿ ಕಾಮಮೋಹಿತಂ. ಬಂತು ಅವನ ಬಾಯಿಂದ. ಅದು ಸ್ವಾಭಾವಿಕವಾದ ಒಂದು ಪ್ರತಿಸ್ಪಂದನ, ಸ್ವಾಭಾವಿಕವಾಗಿ ಬಂತು. ಏನದರ ಅರ್ಥ? ಮಾ ನಿಷಾದ ಪ್ರತಿಷ್ಠಾಂ ತ್ವಂ. 2 ಹಕ್ಕಿಗಳಲ್ಲಿ ಕಾಮಮೋಹಿತಂ, ಹಕ್ಕಿಗಳಲ್ಲಿ ಒಂದು ಹಕ್ಕಿಯನ್ನು ಕೊಂದು ಅಗಲಿಕೆಯನ್ನು ತಂದೆ ಅಂತ. ಯತ್ ಕ್ರೌಂಚ ಮಿಥುನಾದೇಕಮವಧೀಹಿ, ಅಗಲಿಕೆಯನ್ನು ತಂದೆ. ನೀನಾದರೂ ಎಂದಾದರೂ ಅಗಲದೆ ಇರುವುದು ಸಾಧ್ಯವೇ ಅಂತ. ವಿರಹ ಎನ್ನುವುದು ಕಾವ್ಯಕ್ಕೆ ಗರ್ಭ.